ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 6 ವಿಶ್ವರೂಪ ಸೃಷ್ಟಿ. ಇದರಿಂದ ನಾವು 2 ಶ್ಲೋಕಗಳನ್ನ ತಿಳ್ಕೊಳ್ತಾ ಇದ್ವಿ. 7 ಮತ್ತೆ 8ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಈ ಒಂದು ಅದ್ಭುತ ವಿಶ್ವರೂಪ ಅನ್ನೋದು 3-10-1 ಇದರ ಪ್ರಾತಿನಿಧಿಕವಾಗಿದೆ. ಯಾವ ಅರ್ಥದಲ್ಲಿ ಅಂತಂದ್ರೆ, ಅವನೇ ದೇಹ, ಅವನೇ ಮನಸ್ಸು, ಅವನೇ ಇಂದ್ರಿಯಗಳಾಗಿರ್ತಾನೆ. ಮತ್ತು ಅವನು 10 ಬೇರೆ ಬೇರೆ ಜೀವಶಕ್ತಿಗಳಿಂದ ಎಲ್ಲ ಚಾಲನೆಗಳಿಗೂ ಕೂಡ ಚೇತನ ಬಲವಾಗಿರ್ತಾನೆ. ಮತ್ತು ಅವನು ಜೀವಶಕ್ತಿ ಸಂಚಾರಕ್ಕೆ ನೆಲೆಯಾಗಿರುವಂಥ ಒಂದೇ ಆದ ಹೃದಯನಾಗಿದ್ದಾನೆ. ಅಂದರೆ ಅವನೇ ಎಲ್ಲದಕ್ಕೂ ಹೃದಯ, ಮೂಲ ಅಂತ ತಿಳ್ಕೊಂಡ್ವಿ. ಆಮೇಲೆ ಭಗವದ್ಗೀತೆನಲ್ಲಿ 7ನೇ ಅಧ್ಯಾಯ 4-5ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. 8 ರೀತಿಯ ಪ್ರಕೃತಿಗಳು ಯಾವುದು? ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ. ಇವೆಲ್ಲ ಅಪರಾಶಕ್ತಿಯಿಂದ ಆಗಿರುವಂಥದ್ದು. ಈ ಅಪರಾಶಕ್ತಿಗಳನ್ನ ಉಪಯೋಗ ಮಾಡುವಂತಹ ಜೀವಿ ಇದಾನಲ್ಲ, ಅವನು ಪರಾಶಕ್ತಿ, ಅಂದರೆ ಅವನು ಭಗವಂತನ ಅಂತರಂಗ ಶಕ್ತಿಯಿಂದ ಆಗಿರುವಂಥದ್ದು. ಇವೆಲ್ಲ ಬಹಿರಂಗ ಶಕ್ತಿಯಿಂದ ಆಗಿರುವಂಥದ್ದು, ಆದರೆ ಜೀವಿ ಮಾತ್ರ ಅಂತರಂಗ ಶಕ್ತಿಯಿಂದ ಆಗಿರುವಂಥದ್ದು ಅಂತ ತಿಳ್ಕೊಂಡ್ವಿ. ಮತ್ತು ಈ 8 ಬಗೆಯ ಅಪರಾಶಕ್ತಿಗಳು ಕೂಡ ಸ್ಥೂಲವಾಗಿ ಮತ್ತು ಸೂಕ್ಷ್ಮವಾಗಿ ಕೂಡ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಆದರೆ ಪರಾಶಕ್ತಿ ಅನ್ನೋದು ಕೇಂದ್ರದ ಉತ್ಪಾದಕ ಶಕ್ತಿಯಾಗಿ, ಅಂದ್ರೆ ಏನು, ಎಲ್ಲಿಂದ ಅದು ಕೆಲಸ ಮಾಡುತ್ತೋ, ಅದು ಎಲ್ಲಿ ಮಾಡುತ್ತೆ, ಆ ಪರಾಶಕ್ತಿ ಇರೋ ಜಾಗ, ಅಲ್ಲಿಂದ ಈ ಕೆಲಸಗಳೆಲ್ಲ ನಡೆಯುತ್ತೆ ಅನ್ನೋದು ಗೊತ್ತು. ಮಾನವ ಶರೀರದಲ್ಲಿ ಇದರ ಅನುಭವ ನಮಗೆ ಆಗುತ್ತೆ ಅನ್ನೋದು ಕೂಡ ತಿಳ್ಕೊಂಡ್ವಿ. ಈಗ ಮುಂದುವರೆದೇನು ಹೇಳ್ತಾರೆ ಅಂತ ನೋಡೋಣ. ಸ್ಥೂಲ ಮೂಲಾಂಶಗಳಾದ ಪೃಥ್ವಿ ಮುಂತಾದವು ಸ್ಥೂಲವಾಗಿ ಬಾಹ್ಯ ಶರೀರವಾಗಿ ಬಾಹ್ಯ ಕವಚದಂತೆ ಇರುತ್ತದೆ. ನೋಡಿ, ಮೊದಲು ಈ ಪಂಚಮಹಾಭೂತಗಳು ಅಂತ ನಾವೇನು ಹೇಳ್ತೀವೋ, ಅಂದರೆ ಸ್ಥೂಲ ಅಂದರೆ ನಮ್ಮ ಕಣ್ಣಿಗೆ ಕಾಣಿಸುವಂಥದ್ದು. ಈ ಪೃಥ್ವಿ ಅಂದರೆ ಶರೀರ, ಈ ಪೃಥ್ವಿಯಿಂದ ಆಗಿರುವಂಥದ್ದು, ಭೂಮಿ ತತ್ವದಿಂದ ಆಗಿರುವಂಥದ್ದು. ಇದು ಶರೀರವಾಗಿ ಹೊರಗಿನ ಕವಚ ಇರುತ್ತಲ್ಲ, ಆ ರೀತಿ ಕೆಲಸ ಮಾಡುತ್ತೆ. ಈಗ ನಮಗೆ ಕಣ್ಣಿಗೆ ಕಾಣಿಸುತ್ತೆ ಹೊರಗಡೆ ಇದೆ ಅಲ್ವಾ, ಈ ಪಂಚಭೂತಗಳಿಂದ ಆಗಿರುವಂಥ ಈ ಶರೀರ ನಮ್ಮ ಕಣ್ಣಿಗೆ ಎಲ್ಲರಿಗೂ ಕಾಣಿಸ್ತಾ ಇರುತ್ತೆ. ಸೊ ಆ ರೀತಿ ಇದು ಕೆಲಸ ಮಾಡುತ್ತೆ. ಮತ್ತು ಸೂಕ್ಷ್ಮವಾಗಿರುವಂತಹ ಮನಸ್ಸು, ಅಹಂಕಾರಗಳಿದೆಯಲ್ಲ, ಅದು ಹೇಗಿರುತ್ತೆ ಅಂತಂದರೆ ಶರೀರದ ಒಳ ಉಡಿಗೆಯಂತೆ. ಈಗ ಒಳಗಡೆ ಹಾಕ್ಕೊಂಡಿರುವಂಥ ಬಟ್ಟೆ ಎಲ್ಲರ ಕಣ್ಣಿಗೂ ಕಾಣಿಸೋದಿಲ್ಲ. ಯಾರು ಹಾಕ್ಕೊಂಡಿರ್ತಾನೋ ಅವನಿಗೆ ಗೊತ್ತಿರುತ್ತೆ ನನ್ನ ಹತ್ರ ಈ ಒಳ ಉಡುಪುಗಳು ಇದೆ ಅಂತಂದ್ಬಿಟ್ಟು. ಅದೇ ರೀತಿ ಹೊರಗಡೆ ಎಲ್ಲರಿಗೂ ಕಾಣಿಸುವಂಥ ಸ್ಥೂಲ ಶರೀರ ಏನಿದೆಯೋ ಅದು, ಮತ್ತು ಒಳಗಡೆ ಇರುವಂಥ ಸೂಕ್ಷ್ಮ ಶರೀರಗಳು ಯಾವುದು? ಅದು ಮನಸ್ಸು, ಬುದ್ಧಿ, ಅಹಂಕಾರ. ಇದು ಒಳಗಡೆ ಉಡುಗೆ ಹೇಗಿರುತ್ತೋ ಆ ರೀತಿ ಇರುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಎಷ್ಟು ನೀಟಾಗಿ ಅರ್ಥ ಆಗುತ್ತೆ ನೋಡಿ. ಶರ್ಟ್ ಹಾಕ್ಕೊಂಡಿರ್ತೀವಿ, ಅದು ಎಲ್ಲರ ಕಣ್ಣಿಗೂ ಕಾಣಿಸುತ್ತೆ. ಆದರೆ ಒಳಗಡೆ ಬನಿಯನ್ನು ಹಾಕ್ಕೊಂಡಿರ್ತೀವಲ್ವಾ, ಅದು ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ಆದರೆ ನನಗೆ ಗೊತ್ತಿರುತ್ತೆ ಅದು ಒಳಗಡೆ ಇದೆ ಅಂತ ಅಂದ್ಬಿಟ್ಟು ಅಲ್ವಾ. ಆ ರೀತಿ ಇದು ಸ್ಥೂಲ ಮತ್ತು ಸೂಕ್ಷ್ಮ ಶರೀರದಿಂದ ಆಗಿದೆ. ಶರೀರದ ಚಲನೆಗಳು ಮೊದಲು ಉಂಟಾಗುವುದು ಹೃದಯದಿಂದ, ಮತ್ತು ಶರೀರದ ಎಲ್ಲ ಚಟುವಟಿಕೆಗಳು ಸಾಧ್ಯವಾಗುವುದು ಶರೀರದೊಳಗಿನ ದಶವಿಧ ವಾಯುಗಳಿಂದ ಬಲಗೊಂಡ ಇಂದ್ರಿಯಗಳಿಂದ. ಅಂದರೆ ಈ ಶರೀರದ ಚಲನೆ, ಈಗ ಈ ಒಂದು ಬಾಡಿ ಕೆಲಸ ಮಾಡಬೇಕು, ಏನಾದರೂ ಒಂದು ಆ್ಯಕ್ಷನ್ ಮಾಡಬೇಕು ಅಂತಂದರೆ ಅದಾಗೋದು ಎಲ್ಲಿಂದ ಅಂತಂದರೆ ಹೃದಯದಿಂದ. ಆ ಹೃದಯ ನಿಂತೋಗ್ಬಿಟ್ರೆ ತಕ್ಷಣ ಬಿದೋಗ್ಬಿಡ್ತಾನೆ ಮನುಷ್ಯ ಅಲ್ವಾ. ಆ ಹೃದಯ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದಾಗ ಈ ಶರೀರ ಚಲನೆ ಆಗುತ್ತೆ. ಆದರೆ ಈ ಶರೀರದ ಎಲ್ಲ ಚಟುವಟಿಕೆಗಳು ಆಗೋದು ಯಾವಾಗ ಅಂತಂದರೆ ಆ ಶರೀರದ ಒಳಗಡೆ ಇರುವಂಥ 10 ರೀತಿಯ ವಾಯುಗಳು, ಆ ವಾಯುಗಳಿಂದ ಬಲಗೊಂಡಂಥ, ಅಂದರೆ ಆ ವಾಯುಗಳಿಂದ ಶಕ್ತಿ ಇರುವಂಥ ಇಂದ್ರಿಯಗಳಿಂದ. ಈಗ ಕಣ್ಣು ನೋಡ್ತಾ ಇದೆ ಅಂತಂದರೆ ಅಲ್ಲಿ ಆ ವಾಯು ಸಂಚಾರ ಇರಬೇಕು. ಹಾರ್ಟ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತಂದರೆ ಅಲ್ಲಿ ಗಾಳಿ ಹೋಗಬೇಕು, ಇಲ್ಲಾಂದರೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ಅಂದರೆ ಈ ವಾಯು 10 ರೀತಿಯ ವಾಯುಗಳಿದೆ, ಅದು ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡುತ್ತೆ. ಆ 10 ರೀತಿಯ ವಾಯುಗಳಿಂದ ಶಕ್ತಿಯನ್ನು ಪಡೆದಂಥ ಇಂದ್ರಿಯಗಳಿಂದ ಈ ಎಲ್ಲ ಕೆಲಸಗಳು ನಡೆಯುವಂಥದ್ದು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ.
ನಾವಿದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ನಮ್ಮ ಆರೋಗ್ಯವನ್ನು ಕೂಡ ನಾವು ಚೆನ್ನಾಗಿಟ್ಕೋಬೇಕು. ಶರೀರವನ್ನು ಚೆನ್ನಾಗಿಟ್ಕೊಂಡ್ರೇ ನಾವು ಏನೇ ಕೆಲಸಗಳನ್ನು ಮಾಡೋದಕ್ಕಾಗೋದು. ಮೊದಲು ಈ ಶರೀರದ ಚಲನೆ ಉಂಟಾಗೋದೆಲ್ಲಿಂದ? ಹೃದಯದಿಂದ. ಹೃದಯ ಚೆನ್ನಾಗಿ ಇಟ್ಕೊಂಡಿರ್ಬೇಕು ನಾವು. ಆ ಹೃದಯದ ಚಟುವಟಿಕೆಗಳು ಸಾಧ್ಯ ಆಗೋದು ಅದರಲ್ಲಿರುವಂತಹ ವಾಯು, 10 ರೀತಿಯ ವಾಯುಗಳಿಂದ. ಆ ವಾಯುಗಳಿಂದ ಶಕ್ತಿಯನ್ನು ಪಡೆದಂಥ ಇಂದ್ರಿಯಗಳು ಕೆಲಸಗಳನ್ನು ಮಾಡುತ್ತೆ. ಆ ವಾಯು ಏನಾದರೂ ವಿಕೋಪಕ್ಕೆ ಹೋಯ್ತೋ, ಪ್ರಕೋಪಕ್ಕೆ ಹೋಯ್ತೋ, ಆಗ ಇಂದ್ರಿಯಗಳೆಲ್ಲ ಕೆಲಸ ಮಾಡೋದು ನಿಲ್ಲಿಸ್ಬಿಡುತ್ತೆ. ಈಗ ಪಾರ್ಶ್ವವಾಯು ಅಂತ ಹೇಳ್ತಾರೆ, ಅಂದರೆ ಲಕ್ವ ಹೊಡೆಯೋದು ಅಂತ. ಅಂದರೆ ಏನು? ಅಲ್ಲಿ ಗಾಳಿಯ ಸಂಚಾರ ನಿಂತೋಗ್ಬಿಡುತ್ತೆ. ಆಗ ನರಗಳೆಲ್ಲ ವೀಕ್ ಆಗಿಬಿಟ್ಟು, ಅಂದರೆ ಎಲ್ಲೆಲ್ಲಿ ನಮ್ಮ ಶರೀರದಲ್ಲಿ ಜೀವಕೋಶಗಳಿದೆಯೋ, ಅಂದರೆ ಅಲ್ಲಿ ಒಂದು ಜೀವ ಇರುತ್ತೆ, ಅಲ್ಲಿವರೆಗೂ ಗಾಳಿಯ ಸಂಚಾರ ಹೋಗಬೇಕು. ಆ ಗಾಳಿಯ ಸಂಚಾರ ಹೋಗಲಿಲ್ಲ ಅಂತಂದರೆ ಅಲ್ಲಿಗೆ ಅದು ಕೆಲಸ ಮಾಡೋದು ನಿಲ್ಲಿಸ್ಬಿಡುತ್ತೆ. ಕಿವಿಯಲ್ಲೂ ಕೂಡ ಗಾಳಿ ಸರಿಯಾದ ರೀತಿಯಲ್ಲಿ ಆಡ್ತಾ ಇರಬೇಕು. ಕಣ್ಣಲ್ಲೂ ಕೂಡ, ಎಲ್ಲ ಇಂದ್ರಿಯಗಳಲ್ಲೂ ಕೂಡ ಈ ವಾಯುಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದಾಗ ಆಗ ಇಂದ್ರಿಯಗಳು ಆ ಕೆಲಸಗಳನ್ನು ಮಾಡೋದಕ್ಕಾಗೋದು. ದಶವಿಧ ವಾಯುಗಳ ವಿವರ ಹೀಗಿದೆ. ಈಗ 10 ರೀತಿಯ ವಾಯುಗಳಿದೆ ಅಂತ ಹೇಳಿದಾರಲ್ವಾ, ಹಿಂದಿನ ಭಾಗದಲ್ಲಿ ಅದು ಯಾವ್ಯಾವುದು ಅಂತ ಹೆಸರುಗಳನ್ನು ಮಾತ್ರ ತಿಳ್ಕೊಂಡಿದ್ವಿ. ಈಗ ಯಾವ್ಯಾವ ವಾಯು ಏನು ಕೆಲಸ ಮಾಡುತ್ತೆ ಅಂತ ಹೇಳಿದ್ದಾರೆ, ಅದು ಏನು ಅಂತ ತಿಳ್ಕೊಳ್ಳೋಣ. ಉಸಿರಾಡುವಾಗ ಮೂಗಿನ ಮೂಲಕ ಹಾದು ಹೋಗುವಂಥದ್ದು ಪ್ರಾಣವಾಯು. ಗುದದ ಮೂಲಕ ಹೊರಗೆ ಹೋಗುವಂಥದ್ದು ಅಪಾನವಾಯು. ನೋಡಿ, ಈಗ ನಾವು ಉಸಿರಾಟ ತಗೊಳ್ತೀವಲ್ವಾ, ಆಗ ಉಸಿರಾಡುವಾಗ ಮೂಗಿನ ಒಳಗಡೆಯಿಂದ ಹೋಗುವಂಥದ್ದು ಯಾವುದು? ಪ್ರಾಣವಾಯು. ಅಂತಂದರೆ ನಮಗೆ ಎನರ್ಜಿ ಕೊಡುವಂಥದ್ದು, ಶಕ್ತಿ ಕೊಡುವಂಥದ್ದು. ಆಮೇಲೆ ಆ ಗುದದ ಮೂಲಕ ಹೋಗುವಂಥದ್ದು, ಹೊರಗಡೆ ನಾವು ಗ್ಯಾಸ್ ಪಾಸ್ ಆಯಿತು ಅಂತ ಹೇಳ್ತೀವಲ್ವಾ, ಅದು ಯಾವುದು ಅಂತಂದರೆ ಅಪಾನವಾಯು. ಆಮೇಲೆ ಜಠರದಲ್ಲಿ ಆಹಾರವನ್ನು ಜೀರ್ಣಿಸುವುದು ಮತ್ತು ತೇಗಿನ ರೂಪದಲ್ಲಿ ಧ್ವನಿ ಮಾಡುವುದು ಸಮಾನವಾಯು. ಈಗ ನಾವು ಊಟ ಮಾಡ್ತೀವಿ, ಅದು ಹೊಟ್ಟೆನಲ್ಲಿ ಹೋಗುತ್ತೆ ಜಠರಕ್ಕೆ, ಅಲ್ಲಿ ಜೀರ್ಣ ಆಗುತ್ತಲ್ಲ, ಆ ಕೆಲಸವನ್ನು ಮಾಡೋದು. ಮತ್ತು ನಮಗೆ ಊಟ ಆದಮೇಲೆ ಒಂದು ತೇಗು ಬರುತ್ತಲ್ವ, ಆ ತೇಗು ಬರುವಂಥದ್ದು ಯಾವುದು ಅಂತಂದರೆ ಸಮಾನವಾಯು. ಅಂದರೆ ಜೀರ್ಣ ಮಾಡೋದು ಮತ್ತು ತೇಗಿನ ರೂಪದಲ್ಲಿ ಹೊರಗಡೆ ಬರೋದು ಎರಡು ಒಂದೇ ವಾಯು. ಅದು ಯಾವುದು ಅಂತಂದರೆ ಸಮಾನವಾಯು. ಈಗ ಉಸಿರಾಡಬೇಕಾದ್ರೆ ಹೋಗೋದು ಪ್ರಾಣವಾಯು. ಆಮೇಲೆ ನಾವು ಗ್ಯಾಸ್ ಪಾಸ್ ಮಾಡ್ತೀವಲ್ವಾ, ಆಗ ಬರುವಂಥದ್ದು ಅಪಾನವಾಯು. ಆಮೇಲೆ ಊಟ ಮಾಡಿದಾಗ ಜೀರ್ಣಕ್ಕೆ ಬೇಕಾಗಿರುವಂಥದ್ದು, ಜೀರ್ಣ ಮಾಡುವಂಥ ಕೆಲಸ ಮಾಡುವಂಥ ವಾಯು ಮತ್ತು ತೇಗಿನ ಮೂಲಕ ಬರುವಂಥದ್ದು ಸಮಾನವಾಯು ಆಯಿತು. ಗಂಟಲಿನ ಮೂಲಕ ಸಾಗುವಂಥದ್ದು ಮತ್ತು ಅದರ ಕಡೆಯಿಂದ ಉಸಿರು ಕಟ್ಟೋದು ಅದು ಉದಾನ. ಅಂದರೆ ಈಗ ಈ ಒಂದು ಗಂಟ್ಲತ್ರ 2 ರೀತಿಯ ಪೈಪ್ ಇರುತ್ತೆ, ಒಂದು ಊಟ ಹೋಗೋದಕ್ಕೆ, ಒಂದು ಗಾಳಿ ಹೋಗೋದಕ್ಕೆ. ಸೊ ಗಂಟಲಿನ ಮೂಲಕ ಹೋಗುತ್ತಲ್ಲ ಆ ವಾಯು ಮತ್ತೆ ಉಸಿರು ಕಟ್ಟುತ್ತೆ ನೋಡಿ, ಒಂದೊಂದು ಸಾರಿ ಉಸಿರು ಕಟ್ಟಿಬಿಡುತ್ತೆ ನಮಗೆ, ಅದು ಯಾವುದು ಅಂತಂದರೆ ಉದಾನ ವಾಯು. ಇಡೀ ಶರೀರದಲ್ಲಿ ಎಲ್ಲ ಕಡೆಯೂ ಸುತ್ತಾಡುವಂಥದ್ದು ವ್ಯಾನ. ಅಂತಂದರೆ ಈಗ ನಮ್ಮ ಶರೀರದ ಎಲ್ಲ ಕಡೆನೂ ಗಾಳಿ ಇರುತ್ತೆ, ಅದ್ಯಾವುದು ಅಂತಂದರೆ ವ್ಯಾನವಾಯು. ಈ 5 ಬಗೆಯ ವಾಯುಗಳಿಂದ ಸೂಕ್ಷ್ಮವಾಗಿರುವ ಇತರ ವಾಯುಗಳು ಇವೆ ನೋಡಿ. ಈ 5 ಮುಖ್ಯವಾಗಿರುವಂಥ ವಾಯುಗಳಾದರೆ ಇದಕ್ಕಿಂತ ಸಪರೇಟ್ ಆಗಿರುವಂಥ ಇನ್ನೂ 5 ಸೂಕ್ಷ್ಮವಾಗಿರುವಂಥ ವಾಯುಗಳು ಇದೆ. ಅದು ಯಾವುದು ಅಂತಂದರೆ ಕಣ್ಣುಗಳನ್ನು, ಬಾಯಿ ಮುಂತಾದುವನ್ನು ತೆರೆಯಲು ಅನುಕೂಲಪಡಿಸುವ ವಾಯುವನ್ನು ನಾಗವಾಯು ಎನ್ನುತ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಗೆ ಈ ವಿಷಯಗಳೇ ಗೊತ್ತಿಲ್ಲ ಅಲ್ವಾ? ಗೊತ್ತಿರೋರು ಇರಬಹುದು, ಆದರೆ ನಾನು ಇವತ್ತೇ ಇದನ್ನೆಲ್ಲ ನಾನು ತಿಳ್ಕೊಳ್ತಾ ಇರೋದು. ಸೊ ಅದಕ್ಕೆ ನನಗೆ ಧರ್ಮಗ್ರಂಥಗಳು ಅಂದರೆ ತುಂಬ ಇಷ್ಟ. ನಮಗೇನು ಗೊತ್ತಿಲ್ಲದೆ ಇರುವಂಥ ಎಷ್ಟೋ ವಿಷಯಗಳು ನಮಗಿದ್ರಲ್ಲಿ ಗೊತ್ತಾಗುತ್ತೆ ಆಯಿತಾ. ಈಗ ಕಣ್ಣು ರೆಪ್ಪೆಗಳನ್ನು ಆಡಿಸುತ್ತೆ, ಕಣ್ಣು ಮುಚ್ಚೋದು ತೆಗಿಯೋದು ಮಾಡೋದು, ಬಾಯಿ ತೆಗಿಯೋದು ಮಾಡೋದು ಮಾಡ್ತೀವಲ್ವಾ, ವಾಯುವಿನ ಮೂಲಕನೇ ಇದು ತೆಗಿಯೋದು ಮುಚ್ಚೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇದಾಗೋದು ಯಾವ ವಾಯುವಿನಿಂದ ಅಂತಂದರೆ ನಾಗವಾಯುವಿನಿಂದ. ಆಮೇಲೆ ಹಸಿವೆಯನ್ನು ಹೆಚ್ಚಿಸುವುದು ಕೃಕರವಾಯು.
ಅಂದರೆ ಈಗ ನಮಗೆ ಹಸುವಾಗುತ್ತೆ, ಕೆಲವ್ರಿಗೆ ಹಸುವೇ ಇರೋದಿಲ್ಲ ನೋಡಿ. ಅಂದರೆ ಈ ವಾಯುವಿನ ಏನೋ ಒಂದು ಪ್ರಾಬ್ಲಮ್ ಇದ್ದಾಗ, ಅದು ಕಡಿಮೆ ಇದ್ದಾಗ ಅಥವಾ ಆ್ಯಕ್ಟಿವ್ ಇಲ್ಲದೆ ಇದ್ದಾಗ ನಮಗೆ ಹಸುವಾಗೋದೇ ಇಲ್ಲ. ಆ ಹಸಿವೆಯನ್ನು ಹೆಚ್ಚಿಸಬೇಕು ಅಂತಂದರೆ ಈ ಕೃಕರ ವಾಯು ಅನ್ನೋದು ಸರಿಯಾಗಿ ಕೆಲಸ ಮಾಡಬೇಕು. ಸೊ ಈಗ ನಮಗೆ ಕೃಕರ ವಾಯು ಅಂದರೆ ಏನು ಅಂತ ಗೊತ್ತಾಯಿತು. ಸಂಕುಚಿತಗೊಳಿಸಲು ಸಹಾಯಕವಾದುದು ಕೂರ್ಮವಾಯು. ಅಂದರೆ ಈಗ ನಾವು ಸಂಕುಚಿತಗೊಳಿಸ್ಕೊಳ್ಬೇಕು ಅಂದರೆ ನಾವು ಹೊಟ್ಟೆಯನ್ನ ಎಳ್ಕೋಬೇಕು ಅಥವಾ ನಮ್ಮ ಶರೀರವನ್ನ ಕಂಟ್ರಾಕ್ಟ್ ಮಾಡ್ಕೋಬೇಕು ಅಂತಂದಾಗ ಅದು ಅಂದರೆ ಸಂಕುಚಿತಗೊಳಿಸ್ಕೊಳ್ಳೋದು, ಅದಕ್ಕೆ ಸಹಾಯ ಮಾಡೋದು ಯಾವುದು ಅಂತಂದರೆ ಕೂರ್ಮವಾಯು. ಅಗಲವಾಗಿ ಬಾಯಿ ತೆರೆದು ಆಯಾಸ ಕಡಿಮೆ ಮಾಡಲು ನೆರವಾಗುವುದು ದೇವದತ್ತ ವಾಯು. ಅಂದರೆ ಈಗ ನಮಗೇನೋ ತುಂಬ ಆಯಾಸ ಆಗಿಬಿಟ್ಟಿರುತ್ತೆ ನಮ್ಮ ಶರೀರಕ್ಕೆ ಅಂತ ಇಟ್ಕೊಳ್ಳಿ, ಆವಾಗ ನಮಗೆ ಆಕಳಿಕೆ ಬರುತ್ತೆ ಅಲ್ವಾ. ಆಕಳಿಕೆ ಬರೋದಕ್ಕೂ ಒಂದು ವಾಯು ನಮಗೆ ಸಹಾಯ ಮಾಡಬೇಕಾಗಲೇ ಅದು ಆಕಳಿಕೆ ಬರೋದು. ಅದು ಯಾವುದು ಅಂತಂದರೆ ದೇವದತ್ತ ವಾಯು. ಇವಲ್ಲದೆ ಪೋಷಣೆಗೆ ಸಹಾಯ ಮಾಡುವಂಥದ್ದನ್ನು ಧನಂಜಯ ವಾಯು ಎಂದು ಕರೆಯಲಾಗಿದೆ. ಅಂದರೆ ಈಗ ನಾವು ಬೆಳವಣಿಗೆ ನಡೆಯುತ್ತೆ ಮತ್ತು ನಮ್ಮ ಶರೀರದಲ್ಲಿ ಎಲ್ಲ ಪೋಷಣೆ ಆಗಬೇಕಲ್ಲ, ಅದಕ್ಕೆ ಸಹಾಯ ಮಾಡೋದು ಯಾವುದು ಅಂತಂದರೆ ಧನಂಜಯ ವಾಯು ಅಂತ ಅದನ್ನು ಕರೀತಾರೆ. ಈಗ ಮುಖ್ಯವಾದಂತಹ 5 ವಾಯುಗಳು ಯಾವುದು ಅಂತಂದ್ಬಿಟ್ಟು ತಿಳ್ಕೊಂಡ್ವಿ. ಯಾವ್ಯಾವುದು? ಪ್ರಾಣವಾಯು, ಅಪಾನವಾಯು, ಸಮಾನವಾಯು, ಉದಾನವಾಯು, ವ್ಯಾನವಾಯು ಅಂತಂದ್ಬಿಟ್ಟು. ಅದಲ್ಲದೆ ಸೂಕ್ಷ್ಮವಾಗಿರುವಂತಹ ವಾಯುಗಳು ಕೂಡ ಇದೆ. ಅದು ಯಾವುದು ಅಂತಂದರೆ ನಾಗವಾಯು, ಕೃಕರವಾಯು, ಕೂರ್ಮವಾಯು, ದೇವದತ್ತ ವಾಯು, ಧನಂಜಯ ವಾಯು. ಇವೆಲ್ಲ ಏನೇನು ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ನಾವು ವಿವರವಾಗಿ ತಿಳ್ಕೊಂಡ್ವಲ್ವಾ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.